ಹಲೋ ಎವ್ರಿವಾನ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ತಮ್ಲೈನ್ ನೋಡಿದ್ರೆ ಗೊತ್ತಾಗ್ಬೋದು. ಹೌದು, ಇವತ್ತು ನನ್ನ ಮಗಳ ಡ್ಯಾನ್ಸ್ ಕ್ಲಾಸಲ್ಲಿ ಪ್ರೋಗ್ರಾಮ್ ಇತ್ತು ಸಂಜೆ. ಸೊ ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಟಿಫನಿಗೆ ಸಿಂಪಲಾಗಿ ಟೊಮೊಟೊ ಬಾತ್ನ ಮಾಡಿದ್ದೆ. ಹಸ್ಬೆಂಡಿಗೆ ಟಿಫನ್ ಹಾಕ್ಕೊಟ್ಟು ಹಾಗೆ ಒಂದು ಪಪ್ಪಾಯ ಕೂಡ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಹಸ್ಬೆಂಡಿಗೆ ಸ್ನ್ಯಾಕ್ಸ್ ಹಾಕಿ ಮಕ್ಕಳು ಕೂಡ ತಿಂತಾರೆ ಅಂತ ಹೇಳಿ ಕಟ್ ಮಾಡಿಬಿಟ್ಟು ಅದಾದಮೇಲೆ ಸ್ನ್ಯಾಕ್ಸ್ಗೆ ಹಾಕ್ಕೊಟ್ಟೆ. ಅದಾದಮೇಲೆ ಸ್ವಲ್ಪ ಮೊಳಕೆ ಕಾಳು ಹಾಗೆ ಒಂಚೂರು ಸೌತೆಕಾಯಿ ಇತ್ತು, ಡೈಲಿ ಅವ್ರಿಗೆ ಇದನ್ನು ಕೊಟ್ಟು ಕಳಿಸ್ತೀನಿ. ಸೊ ಅದಾದಮೇಲೆ ಅವ್ರಿಗೆ ಅದನ್ನು ಕೊಟ್ಟು ಕಳಿಸಿ ಅವರು ಡ್ಯೂಟಿಗೆ ಹೋದರು. ಅದಾದಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ 1 o'clock ಹಂಗೆ ಅವ್ರಿಗೆ ಡ್ಯಾನ್ಸ್ ಕ್ಲಾಸಿಗೆ ತಂದುಬಿಡಿ ಅಂತ ಹೇಳಿದರು ಮೇಕಪ್ಪಿಗೆ. ಸೊ ಹಾಗಾಗಿ ಮನೇಲೇ ಈ ಥರ ಡ್ರೆಸ್ ಎಲ್ಲ ಮಾಡಿಬಿಟ್ಟು ಒಂದು ಹೇರ್ ಸ್ಟೈಲ್ ಮಾಡಿ ಕಳಿಸಿ ಅಂತ ಹೇಳಿದರು. ಅವರೇ ಹೇರ್ ಸ್ಟೈಲ್ ಹೇಳಿದರು. ಈ ಡ್ರೆಸ್ ಬಂದುಬಿಟ್ಟು ರೆಂಟ್ಗೆ ತೊಗೊಂಡಿರೋದು, ಅವರೇ ಕೊಟ್ಟಿರೋದು, ನಾವು ಅಮೌಂಟ್ ಪೇ ಮಾಡಿದ್ವಿ. ಸೊ ಅವರೇ ಡ್ರೆಸ್ನ ಕೊಟ್ಟಿದ್ದರು. ಆಮೇಲೆ ಹೇರ್ ಸ್ಟೈಲ್ ಬಂದುಬಿಟ್ಟು ಈ ಥರ ತುರುಬನ್ನ ಹಾಕಕ್ಕೆ ಹೇಳಿದರು. ನಿಜವಾಗ್ಲೂ ನನಗೆ ಹಾಕಕ್ಕೆ ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ನಿಜವಾಗ್ಲೂ ನೈಟ್ ಆದರೂ ಆ ತುರುಬು ಹಾಗೇ ಇತ್ತು, ತುಂಬಾ ಚೆನ್ನಾಗಿ ಕೂತಿತ್ತು. ತುಂಬ ಪಿನ್ಸ್ನ ಯೂಸ್ ಮಾಡಿದ್ದೆ. ಸೊ ಅದಾದಮೇಲೆ ಅವಳಿಗೆ ಬಳೆ ಗ್ರೀನ್ ಕಲರ್ನ ಹೇಳಿದರು. ಸೊ ಅದನ್ನು ಹಾಕಿ ವೇಲ್ನ ಹಾಗೆ ಸಿಂಪಲಾಗಿ ಹಾಕ್ತಿದ್ದೆ. ಅಲ್ಲಿ ಸಂಜೆ ಅವ್ರು ಹಾಕ್ತಾರೆ ಅಂತ ಹೇಳಿ ಹಾಗೆ ಏನಿಲ್ಲ, ಮುಖಕ್ಕೆ ಸ್ವಲ್ಪ ಮಾಯ್ಶ್ಚರೈಸರ್ನ ಹಚ್ಚಿ ಕಳಿಸ್ತಿದ್ದೆ. ಏಕೆಂದರೆ ಸ್ವಲ್ಪ ಪೇಂಟ್ ಅಲ್ವಾ ಅವ್ರದ್ದು, ಹಾಗಾಗಿ ಹಂಗೆ ಮಾಯ್ಶ್ಚರೈಸರ್ ಇರಲಿ, ಮಕ್ಕಳು ಸ್ಕಿನ್ ತುಂಬ ಇದಾಗುತ್ತೆ ಅಂತ ಹೇಳಿ ಅದಾದಮೇಲೆ ಅದನ್ನು ಹಾಕಿ ಆಮೇಲೆ ಇಬ್ಬರಿಗೂ ಕೂಡ ಊಟ ಮಾಡಿಸ್ತಾ ಇದ್ದೆ. ಡೈಲಿ ಅವರೇ ಊಟ ಮಾಡ್ತಾರೆ, ಬಟ್ ಇವತ್ತು ಲೇಟ್ ಆಗಿರೋದ್ರಿಂದ ನಾನೇ ಊಟ ಮಾಡಿಸ್ಕೊಂಡು ಹಾಗೆ ನಾನು ಊಟ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಹೊರಟ್ವಿ. 1 o'clock ಹಂಗೆ ತಂದುಬಿಡಿ ಅಂದಿದ್ರು, ಬಟ್ 1:30 ಹಾಗೆ ಹೋಗಿತ್ತು. ಏನು ಮಾಡೋದು, ಮಕ್ಳು ಇಟ್ಕೊಂಡು ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಅವರೂ ಕೂಡ ಬಿಟ್ಟು ನಾನು ಸುದೀಕ್ಷಾ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ನ ಮಾಡಿ ಆಮೇಲೆ ಒಂದು 4:30 ಹಂಗೆ ಇಬ್ಬರು ಕೂಡ ರೆಡಿಯಾಗಿ ಹೊರಟ್ವಿ. ಪ್ರೋಗ್ರಾಮ್ ಬಂದುಬಿಟ್ಟು ದೇವಸ್ಥಾನದ ಹತ್ರ ಇದ್ದಿದ್ದು, ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ. ಸೊ ಹಾಗಾಗಿ ಅಲ್ಲಿಗೆ ನಾನು ಸುದೀಕ್ಷಾ ಇಬ್ಬರು ಹೋದ್ವಿ. ಅಲ್ಲಿ ದೇವಸ್ಥಾನದ ಹತ್ರ ಸಾಂಗ್ ಹಾಕಿದ್ರು, ಅವಳಂತೂ ಡ್ಯಾನ್ಸ್ ಮಾಡ್ತಾ ಇದ್ಲು. ಸೊ ಅಲ್ಲೋಗಿ ಆಮೇಲೆ ಸಮೀಕ್ಷೆಗೆ ಅದು ಜುವೆಲ್ಸ್ ಎಲ್ಲ ನಮ್ಮ ಹತ್ರನೇ ಇತ್ತು, ಜುವೆಲ್ಸು ಹಾಗೆ ಗೆಜ್ಜೆ ಎಲ್ಲ ನಮ್ಮ ಹತ್ರನೇ ಇತ್ತು, ನೀವೇ ಇಟ್ಕೊಂಡು ಸಂಜೆ ಹಾಕಿ ಅಂದಿದ್ರು. ಹೋಗಿ ಅದನ್ನೆಲ್ಲ ಹಾಕಿದ್ವಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಫಸ್ಟ್ ಟೈಮ್ ಅವಳು ಈ ಥರ ಮೇಕಪ್ ಮಾಡ್ಕೊಂಡಿದ್ದು, ನನಗಂತೂ ಖುಷಿ ಆಗ್ತಿತ್ತು. ಸೊ ಅದಾದಮೇಲೆ ಅವ್ರನ್ನೆಲ್ಲ ರೆಡಿ ಮಾಡಿ ಅಲ್ಲೇ ಬಿಟ್ಟು ಅವ್ರದ್ದು ಗ್ರೂಪ್ ಹತ್ರ ಬಿಟ್ಬಿಟ್ಟು ಬಂದ್ವಿ. ಅದಾದಮೇಲೆ ನೋಡಿ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ. ಈ ಶಾಮಿಯಾನ ಅಂತ 4 ಡೇಸಿಂದ ಹಾಕ್ತಾಯಿದ್ರು. ನಿಜವಾಗ್ಲೂ ಇಲ್ಲೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಇಲ್ಲಿ ಬಂದುಬಿಟ್ಟು ಒಂದು 5 ಡೇಸು ಪ್ರೋಗ್ರಾಮ್ ಇತ್ತು. ಅದರಲ್ಲಿ ನನ್ನ ಮಗಳು ಹೋಗ್ತಿರೋಂಥ ಡ್ಯಾನ್ಸ್ ಕ್ಲಾಸು ಶ್ರೀ ಶಾಂತ ಸಂಸ್ಕೃತಿ ನೃತ್ಯ ಕಲಾ ಅಕಾಡೆಮಿ ಅಂತ, ಇವ್ರ ಕಡೆಯಿಂದ 1 ಡೇ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು. ಆ 5 ಡೇಸಲ್ಲಿ 1 ಡೇ. ಸೊ ಅದಾದಮೇಲೆ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಒಂದೆರಡು ದೊಡ್ಡ ಮಕ್ಕಳು ಡ್ಯಾನ್ಸ್ ಆಯಿತು. ಅದಾದಮೇಲೆ ನನ್ನ ಮಗಳದು ಡ್ಯಾನ್ಸು ನೋಡಿ ಎಷ್ಟು ಚೆನ್ನಾಗಿ ಇತ್ತು ಅಂದರೆ, ನಿಜವಾಗ್ಲೂ ಅವಳು ಆ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡಬೇಕಾದ್ರೆ ನನ್ನ ಕಣ್ಣಂಚಲಿ ಹಾಗೆ ನೀರು ಹನಿತಾ ಇತ್ತು. ಏನೋ ಒಂಥರ ಖುಷಿ ಅಂದ್ಕೊತೀನಿ, ತುಂಬಾ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ಅವಳು ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ನ ಕೊಡ್ತಿರೋದು ಮೊದಲನೇ ಸಲ. ಎದ್ಬಿಟ್ರೆ UKGಲಿ ಒಂದು 2-3 ಪರ್ಫಾರ್ಮೆನ್ಸ್ನ ಕೊಟ್ಟು ಪ್ರೈಸ್ ಕೂಡ ತೊಗೊಬಂದಿದ್ಲು. ಅದಾದಮೇಲೆ ಇದು ಅವಳಿಗೆ 2 ವರ್ಷ ಆದಮೇಲೆ ಫಸ್ಟು ಸ್ಟೇಜ್ ಅಂತ ಹೇಳ್ತೀನಿ. ಅದು ಅಲ್ಲದೆ ಸಾವಿರಾರು ಜನಗಳ ಮಧ್ಯೆ ಪರ್ಫಾರ್ಮ್ ಮಾಡ್ತಾ ಇರೋದು, ಅದು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಆ ದೇವರ ಸನ್ನಿಧಿಯಲ್ಲಿ ಡ್ಯಾನ್ಸ್ನ ಮಾಡ್ತಿರೋದು ತುಂಬಾ ಖುಷಿ ಆಯಿತು. ಅದಕ್ಕೂ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತೀನಿ. ಆ ಅದೃಷ್ಟನ ನನ್ನ ಮಗಳು ಮಾಡಿದ್ದಾಳೆ. ತುಂಬಾ ಖುಷಿ ಆಯಿತು. ಒಂದು ಕಾಕತಾಳೀಯ ಏನಂದರೆ, ಇದೇ ಪ್ರೋಗ್ರಾಮ್ನ 1 ಇಯರ್ ಬ್ಯಾಕು ನಾವು ಈ ಥರ ನೋಡೋಕ್ಕೆ ಬಂದಾಗ ನಾನು ನನ್ನ ಫ್ರೆಂಡ್ ಹತ್ರ ಹೇಳಿದ್ದೆ, ನನ್ನ ಮಗಳಿಗೂ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಭರತನಾಟ್ಯಕ್ಕೆ, ನನಗೆ ಅದು ತುಂಬ ಇಷ್ಟ, ಅವಳಿಗೂ ಅಷ್ಟೇ ತುಂಬ ಇಷ್ಟ ಅಂತ ಹೇಳಿ ಅವರು ಕೂಡ ಸೇರಿಸ್ಬೋದು ಅಂತ ಹೇಳಿದರು. ಸೊ ಅದಾದಮೇಲೆ ನಾನು ಸೇರಿಸಿದ್ದೆ. ಅದೇನೋ ಗೊತ್ತಿಲ್ಲ, ದೇವ್ರ ಸನ್ನಿಧಿಯಲ್ಲಿ ಹೇಳಿದ್ದಕ್ಕೆ ದೇವರು ಅಸ್ತು ಅಂದ್ಬಿಟ್ಟು ಈ ವರ್ಷ ನನ್ನ ಮಗಳು ಕೂಡ ಇಲ್ಲಿ ಡ್ಯಾನ್ಸ್ ಮಾಡೋ ಹಾಗಾಯಿತು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ಏನಪ್ಪ ಅಂದರೆ, ನನಗೂ ನನ್ನ ಹಸ್ಬೆಂಡಿಗೂ ಒಂದು ಆಸೆ, ನನ್ನ ಮಗಳನ್ನ ಈ ಡ್ಯಾನ್ಸಲ್ಲಿ ಏನೋ ಒಂದು ಸಾಧನೆ ಮಾಡಿಸ್ಬೇಕು ಅಂತ. ನನಗಂತೂ ತುಂಬ ಇಷ್ಟ, ನನ್ನ ಹಸ್ಬೆಂಡಿಗೂ ಅಷ್ಟೇ ಅದೇ ಇಷ್ಟ. ಏನೋ ಗೊತ್ತಿಲ್ಲ, ಅವಳು ಇವತ್ತು ಈ ಸ್ಟೇಜ್ನ ಹತ್ತಿದ್ದಾಳಲ್ವ, ಸೊ ಮುಂದೆ ಅವಳು ಇದೇ ಒಂದು ಸ್ಟೇಜು ಅವಳ ಮುಂದಿನ ಜೀವನದ ಬುನಾದಿ ಆಗಲಿ
ಅಂತ ಅಂದ್ಕೊತೀನಿ. ಆ ಸ್ವಾಮಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಆ ದೇವರ ಸನ್ನಿಧಿಯಲ್ಲೇ ಮಾಡ್ತಿರೋದ್ರಿಂದ ತುಂಬಾ ಖುಷಿ ಆಗ್ತಿತ್ತು. ಇದೇ ಥರ ಇನ್ನೂ ಹಲವಾರು ಪ್ರೋಗ್ರಾಮ್ಸ್ನ ಅವಳು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಏನಂದರೆ ಒಂದು ಸ್ಟೇಜ್ ಮೇಲೆ ನನ್ನ ಮಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ. ಅವತ್ತಿಂದ ನಾನು ನನ್ನ ಹಸ್ಬೆಂಡು ಇಬ್ಬರು ಒಂದು ಹಠನ ಹಿಡಿದ್ವಿ, ಅವಳನ್ನ ಆ ಸ್ಟೇಜ್ಗಿಂತ ಇನ್ನೂ ಒಂದು ಬೇರೆ ಸ್ಟೇಜಲ್ಲಿ ನಾವು ನೋಡಬೇಕು ಅಂತ. ಅದೇ ಥರ ಇವಾಗ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಿಲಿ ಆ ಅವಕಾಶ ಸಿಕ್ಕಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಈ ಅವಕಾಶ ಸಿಕ್ಕಿರೋದು. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲವೊಬ್ಬೊಬ್ಬರು ಮೈಂಡ್ಸೆಟ್ಟು ಒಂದೊಂದು ಥರ ಇರುತ್ತೆ. ಅವ್ರವ್ರ ಮೈಂಡ್ಸೆಟ್ಗೆ ಅವ್ರು ಯೋಚನೆ ಮಾಡಿದ್ದಾರೆ, ನಮ್ಮ ಮೈಂಡ್ಸೆಟ್ಟಲ್ಲಿ ನಾವು ಯೋಚನೆ ಮಾಡಿದ್ದೀವಿ ಅಷ್ಟೇ. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಅವಮಾನ ಮಾಡಿದವ್ರ ಮುಂದೆ ನಾವು ಯಾವತ್ತೂ ತಲೆ ತಗ್ಸಿ ನಿಲ್ಲಬಾರ್ದು, ತಲೆ ಎತ್ತಿ ನಿಲ್ಲಬೇಕು, ನಮ್ಮದು ತಪ್ಪಿದ್ದಾಗ ಮಾತ್ರ ತಲೆ ತಗ್ಗಿಸ್ಬೇಕು, ಇಲ್ಲ ಅಂದರೆ ತಲೆ ಎತ್ತಿ ನಿಂತು ನಡಿಬೇಕು ಅಂತ. ನಾನು ಕೂಡ ಅದೇ ಪಾಲನೆನ ಪಾಲಿಸ್ಕೊಂಡು ಬಂದಿರೋದೀನಿ. ನಮಗೆ ಯಾರ್ಯಾರು ಅವಮಾನ ಮಾಡಿದಾರೋ ಅವ್ರ ಮುಂದೆ ನಾವು ಯಾವತ್ತೂ ತಲೆ ತಗ್ಸಲ್ಲ, ಏಕೆಂದರೆ ನಾವು ಯಾವತ್ತೂ ತಪ್ಪು ಮಾಡಿಲ್ಲ ಅಷ್ಟೇನೆ. ಸೊ ಅಷ್ಟೇ, ಬಿಟ್ಬಿಡಿ ಅವ್ರವ್ರ ಮೈಂಡ್ಸೆಟ್ ಅವ್ರು ಏನಾದ್ರು ಯೋಚನೆ ಮಾಡ್ಕೊಳ್ಳಿ. ಅದಾದಮೇಲೆ ನನ್ನ ಮಗಳು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ಲು. ಇದೆಲ್ಲ ಲಾಸ್ಟಲ್ಲಿ ಎಲ್ಲರೂ ಕಾಯ್ತಿದ್ದಂಥ ಕೆಲವೊಂದಷ್ಟು ನೃತ್ಯಗಳಿತ್ತು, ಅದನ್ನು ಕೂಡ ನೋಡ್ತಾ ಇದ್ವಿ. ಏನಂದರೆ ಇವರು ಈ ಥರ ಎಫರ್ಟ್ ಹಾಕಿ ಮಾಡಿದಾರಲ್ಲ, ಅದಕ್ಕೆ ಇವರಿಗೆ ಗ್ರೇಟ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇದಾದಮೇಲೆ ಲಾಸ್ಟಲ್ಲಿ ಎಲ್ಲರೂ ಕಾಯ್ತಿರೋ ಅಂಥ ನೃತ್ಯ ಬಂದುಬಿಟ್ಟು ಪುಣ್ಯಕೋಟಿ ಜಾನಪದ ನೃತ್ಯ. ನಿಜವಾಗ್ಲೂ ಈ ನೃತ್ಯ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನೋಡೋಕ್ಕೆ ಎಷ್ಟು ಜನ ಕಾಯ್ತಾ ಇದ್ರು ಅಂದರೆ ನಿಜವಾಗ್ಲೂ ಆ ಸಾಂಗ್ ಕೇಳೋಕ್ಕೆ ಏನೋ ಒಂಥರ ರೋಮಾಂಚನ ಅನಿಸುತ್ತೆ. ನಾವು ಚಿಕ್ಕದ್ರಿಂದನೇ ಇದನ್ನು ಕೇಳ್ಕೊಂಡು ಬಂದಿರೋದು. ಒನ್ ಆಫ್ ದ ಫೇವ್ರೆಟ್ ಇದು ಜಾನಪದ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಇದು ತುಂಬ ಇಷ್ಟ ಅಂದ್ಕೊತೀನಿ. ಪುಣ್ಯಕೋಟಿ ಕತೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ಹಾಗೆ ಈ ಸಾಂಗ್ ಆಗಬೇಕಾದ್ರೆ ನಾವು ಸುತ್ತ ನೋಡಿದಾಗ ಎಲ್ಲರ ಕಣ್ಣಂಚಲ್ಲಿ ನೀರಿತ್ತು. ಸೊ ಎಲ್ರಿಗೂ ಇದು ಇಷ್ಟ ಅಲ್ವಾ. ಸೊ ಹಾಗಾಗಿ ಅದನ್ನು ಆ ಸಾಂಗ್ನ ಕೇಳಿದಾಗಲೇ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ ಅಲ್ವಾ. ಸೊ ಆ ಮಕ್ಕಳಂತೂ ತುಂಬಾ ಚೆನ್ನಾಗಿ ಮಾಡಿದರು. ಇದನ್ನು ಬಂದುಬಿಟ್ಟು ನನ್ನ ಮಗಳು ಡ್ಯಾನ್ಸ್ ಟೀಚರ್ ಇದ್ದಾರಲ್ಲ ಶಶಿಕಲಾ ಮ್ಯಾಮ್, ಅವರೇ ಕೂಡ ನಿರ್ದೇಶನ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು, ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಮಕ್ಕಳನ್ನೆಲ್ಲ ಕೂರಿಸಿ ಲಾಸ್ಟಲ್ಲಿ ಎಲ್ಲ ಮಕ್ಕಳು ಕೂಡ ಬಂದರು. ಅದಾದಮೇಲೆ ಅವರಿಗೆ ಪ್ರೈಸ್ನ ಕೂಡ ಕೊಡ್ತಾಯಿದ್ರು. ಏನಂದರೆ ಶುಕ್ರವಾರ ಅವಳು ಮನೆಗೆ ಬೆಳ್ಳಿ ಶಾರದೆನ ತೊಗೊಬಂದ್ಲು. ತುಂಬಾ ಖುಷಿ ಆಗ್ತಿತ್ತು. ಹೀಗೆ ಇನ್ನೂ ಹಲವಾರು ಪ್ರೈಸಸ್ಗಳನ್ನ ಅವಳು ಮನೆಗೆ ತೊಗೊಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಅಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.